ಕೊಡಿ ಇದೆ ಈ ಒಂದು ಲಿಂಕ್ ಇದೆಯಲ್ಲ ಕೈಗೆ ಬಂದಿದ್ದ ಕೃಷಿ ಭೂಮಿ ಅಂತೆ ಅದರ ಕಾಂಪನ್ಸೇಷನ್ ಕೇಳ್ತಾ ಇರೋದು ಮೂಡಾದಿಂದ ಡೆವಲಪ್ ಮಾಡಿರುವ ಒಂದು ಲೇಔಟ್ಗೆ ಇದನ್ನ ಇದೀಗ ನ್ಯಾಯಾಲಯದ ಮುಂದೆ ಪ್ರಶ್ನೆ ಮಾಡಲಿದ್ದಾರೆ ಟಿಜೆ ಅಬ್ರಾಮ್ ಅವರ ಪರವಾದ ವಕೀಲರು ಅಲ್ವಾ ಸರ್? ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಅಂಶ ಚರ್ಚೆ ಆಗ್ತಿದೆ. ಮತ್ತೊಂದು ಕ್ಲಾರಿಫಿಕೇಶನ್ ನೋಡಿ, ಅಲ್ಲಿ ಏನಾಗ್ತದೆ, ಕನ್ವರ್ಷನ್ ಮಾಡ್ಕೊಂತಾರ ಅವರು. ಕೃಷಿ ಭೂಮಿ ಅಂದ್ರೆ ಅವ್ರ ಕೈಗೆ ಬಂದಾಗ, ದೇವರಾಜರವರ ಕೈಗೆ ಬಂದಾಗ ಅದು ಕೃಷಿ ಭೂಮಿ, ಮಲ್ಲಿಕಾರ್ಜುನಯ್ಯ. ಅದಾದ ನಂತರ ಅವ್ರು ಅದನ್ನ ಕನ್ವರ್ಷನ್ಗೆ ಅಪ್ಲೈ ಮಾಡ್ತಾರೆ. ಕನ್ವರ್ಷನ್ ಅಪ್ಲೈ ಮಾಡಿ ಕನ್ವರ್ಷನ್ ಕೂಡ ಪಡಿತಾರೆ ಅವ್ರ ಕೈಗೆ ಬಂದಾಗ. ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಕೈಗೆ ಬಂದಾಗ ಅದು ಕೃಷಿ ಭೂಮಿ ಅಂತಲ್ಲ, ಇಟ್ ಇಸ್ ಅ ಕನ್ವರ್ಟೆಡ್ ಲ್ಯಾಂಡ್ ಅಂತ ಅವರೇ ಮಾಡ್ಕೊಂಡಿರೋದು. ಇಲ್ಲ, ಮೂಡ ಮಾಡಿರೋದಲ್ಲ. ಇಲ್ಲಿ ಅದೇ ಇಲ್ಲಿ ಗೊಂದಲಕ್ಕೆ ಈಡ್ ಮಾಡ್ಕೊಡ್ತಾರೆ. ನೋಡಿ, ಮೂಡಾದವರು ಸೈಟ್ ಗಳನ್ನ ಅಲಾಟ್ ಮಾಡಿದ್ದಾರೆ, ಮತ್ತೆ ಅಲಾಟ್ಮೆಂಟ್ ಕ್ಯಾನ್ಸಲ್ ಆಗಿಲ್ಲ. ಮತ್ತೆ ಮೂಡಾದವ್ರು ಅವ್ರು ಹೆಂಗೆ ಕನ್ವರ್ಷನ್ ಆಗದಿರ ನಿವೇಶನಗಳನ್ನ ಮಾಡಿ ಹಂಚಿರ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ. ಬಹಳಷ್ಟು ನಿವೇಶನಗಳನ್ನ ಹಂಚಿದ್ದಾರೆ. ಸೊ ಆ ನಿವೇಶನಗಳು ಏನಾಯ್ತು, ಅಥವಾ ಈಗ ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ನೋಡಿ, ಇದನ್ನ ಅವರು ಎಲ್ಲೂ ಕೂಡ ಕ್ಲಾರಿಫೈ ಮಾಡ್ತಿಲ್ಲ. ಅದೇನಾಗಿತ್ತು, ಸ್ಯಾಟಲೈಟ್ ಇಮೇಜ್ ಇದೆ, ಅದನ್ನ ಬರ್ಲಿ ವಿಚಾರಣೆ ಅಂತದಲ್ಲ, ಅದೆಲ್ಲ ಬರ್ತದೆ. ಎಸ್ ಪೊನ್ನಣ್ಣ ಅವರು ಮತ್ತೊಂದು ಅಂಶ ಏನ್ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ, ನೋಡಿ ಇದರಲ್ಲಿ ಆಯ್ತು ಇವ್ರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅಂದ್ರೆ ಈಗಿನ ಮುಖ್ಯಮಂತ್ರಿಗಳು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಅವ್ರಿಗೆ ಲಾಭ ಮಾಡ್ಕೊಂಡಿದ್ದಾರೆ ಅಂತ ಒಪ್ಪೋಣ. ಬಟ್ ಅವ್ರೊಬ್ರು ಮಾತ್ರ ದೋಷಿಯಾಗಿ ನಿಲ್ತಾರಾ? ಅಧಿಕಾರಿಗಳಿರ್ತಾರೆ, ಮೂಡಾಕ್ ಸಂಬಂಧಪಟ್ಟ ಅಧಿಕಾರಿಗಳು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇರ್ತಾರೆ, ಆ ಸಂದರ್ಭದಲ್ಲಿ ಇದ್ದವರು, ಆಗಿನ ರಾಜ್ಯ ಸರ್ಕಾರ ಕೂಡ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ಅವ್ರ ಮೇಲೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡ್ತಿರೋದು ಸಿದ್ದರಾಮಯ್ಯನವರು ಮಾತ್ರ. ಯಾಕೆ ಅಂತ ಹೇಳಿ ಮೇಡಮ್, ತಾವು ನೋಡಿ, ನಾನು ಇನ್ನುಳಿದ 2 ಫಿರ್ಯಾದುಗಳ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ಅದು ಅವರವರ ವಕೀಲರು ಮಾತಾಡ್ತಾರೋ ಅಥವಾ ಫಿರ್ಯಾದುದಾರರೇ ಮಾತಾಡ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ನಮ್ಮ ಫಿರ್ಯಾದನ್ನ ದಯವಿಟ್ಟು ತಾವೊಮ್ಮೆ ಪರಿಶೀಲಿಸಿ. ಆ ಕಾಲಘಟ್ಟದಲ್ಲಿ ಇದ್ದಂತಹ ಎಲ್ಲ ಅಧಿಕಾರಿಗಳನ್ನ ನಾವು ಆರೋಪಿಗಳನ್ನಾಗಿ ಅದನ್ನ ಆ ಫಿರ್ಯಾದಿನಲ್ಲಿ ತೋರಿಸಿದೀವಿ. ಹೇಳ್ತಿಲ್ಲ ಅವರು ಅದನ್ನ. ಯಾರು? ಎಸ್ ಪೊನ್ನಣ್ಣ ಅವರಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಹೇಳ್ತಿಲ್ವೋ ನನಗ್ ಗೊತ್ತಿಲ್ಲ, ಅಥವಾ ಬೇಕಂತ ಮುಚ್ಚಡಿದೋ ಪ್ರಯತ್ನ. ಮೇಡಮ್, ನಾನೀಗ ಸರ್ಟಿಫೈಡ್ ಕಾಪಿ ತಮಗೆ ಕೊಡ್ತೀನಿ. ಎಲ್ಲ ಆರೋಪಿಗಳನ್ನ ನಾವು ತೋರಿಸಿದೀವಿ. ತಹಸೀಲ್ದಾರ್, ಆ ಕಾಲಘಟ್ಟದ ತಹಸೀಲ್ದಾರ್ ಯಾರಿದ್ರು, ಮೂಡಾದ ಒಂದು ಅಧಿಕಾರಿಗಳು ಯಾರಿದ್ರು, ಆ DC ಯಾರು ಬಂದು ಕನ್ವರ್ಷನ್ಗೆ ಅಪ್ರೂವಲ್ ಕೊಡ್ತಾರೆ, ಈಗಾಗಲೇ ನಿವೇಶನಗಳನ್ನ ಮಾಡಿರುವಂತಹ ಜಾಗಕ್ಕೆ ಮತ್ತೆ ಕನ್ವರ್ಷನ್ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ. ಆ ಕಾಲಘಟ್ಟದ ಜಿಲ್ಲಾಧಿಕಾರಿಗಳು ಯಾರಾಗಿದ್ರು ಎಲ್ಲರನ್ನೂ ಕೂಡ ನಾವು ಆರೋಪಿಗಳನ್ನಾಗಿ ಮಾಡಿದ್ದೀವಿ ನಮ್ಮ ಒಂದು ಖಾಸಗಿ ಫಿರ್ಯಾದಿನಲ್ಲಿ. ನ್ಯಾಯಾಲಯದ ಮುಂದೆ ಈಗಾಗಲೇ ಅದಿದೆ. ಹಾಗಾಗಿ ನಾನು ಐ ಆಮ್ ಟೆಲಿಂಗ್ ಇಟ್ ಆನ್ ದ ಮೀಡಿಯಾ. ಹಾಗಾಗಿ we have made all the other government officials also as the accused. I think so I beg to differ from ಶ್ರೀ ಎಸ್ ಪೊನ್ನಣ್ಣ. ಸರಿ, ಇದರ ಜೊತೆಗೆ ಕೇಳ್ತಾ ಇರೋ ಮತ್ತೊಂದು ಪ್ರಶ್ನೆ ಅಂದ್ರೆ, ಯಡಿಯೂರಪ್ಪನವರ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಹೋಲಿಕೆ ಮಾಡಿ ಮಾತನಾಡ್ತಿರೋದ್ರಿಂದ, ಯಡಿಯೂರಪ್ಪನವರ ಪ್ರಕರಣದಲ್ಲಿ there were documents ಅಂದ್ರೆ ಅವರು ಸಹಿ ಹಾಕಿರೋದು ಅವರ ಹೆಸರಲ್ಲಿ ಇರತಕ್ಕಂತ ಡಾಕ್ಯುಮೆಂಟ್ಸ್. ಬಟ್ ಸಿದ್ದರಾಮಯ್ಯನವರ ಹೆಸರಾಗ್ಲಿ ಅಥವಾ ನೇರವಾಗಿ ಅವ್ರು ಬರೆದ ಪತ್ರ ಆಗ್ಲಿ ಅವರ ಸಹಿ ಆಗ್ಲಿ ಇಲ್ಲೆಲ್ಲೂ ಇಲ್ಲ. ಇದು ಕೇವಲ ಅವರ ಇನ್ಫ್ಲೂಯೆನ್ಸ್ ನಿಂದ ಅಥವಾ ಅವರ ಮೌಖಿಕ ಆದೇಶದ ಮೇಲೆ ಆಗಿರಬಹುದು ಅನ್ನೋ ಅಂದಾಜ್ ಮೇಲೆ ನಡೀತಾ ಇರುವ ಪ್ರಕರಣ. ಸೊ ಇಲ್ಲಿ ಪ್ರೂವ್ ಮಾಡೋದು ಕಷ್ಟ ಇದೆ. ನೇರವಾಗಿ ಸಿದ್ದರಾಮಯ್ಯನವರ ಪ್ರಭಾವದಿಂದಲೇ ಇಲ್ಲಿ ಭ್ರಷ್ಟಾಚಾರ ಅಥವಾ ಹಗರಣ ಆಗಿದೆ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಕಷ್ಟ ಇದೆ. ಮೇಡಮ್ ನೋಡಿ, ಈಗ ಇದು ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿ ಇವು ನಿರ್ಧಾರ ಆಗ್ಬೇಕಾಗಿರುವಂತಹ ಪ್ರಶ್ನೆಗಳು. ತನಿಖೆಯನ್ನೇ ಮಾಡಬೇಡಿ, ತನಿಖೆ ಅಗತ್ಯನೇ ಇಲ್ಲ ಅನ್ನೋದು ಅದು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಆರೋಪ ಕೇಳಿ ಬರ್ತಿದೆ ಆಯ್ತಾ. ಇದು ಯಾರೋ ಏನೋ ಮಾಡಿರುವಂತಹ ಆರೋಪ ಅಲ್ಲ, ಇದು ತಮ್ಮ ಕ್ಲೋಸ್ ಸರ್ಕಲ್, ತಮ್ಮ ಒಂದು ಕುಟುಂಬದಲ್ಲಿ ನಡೆದಿರುವಂತಹ ಒಂದು ಪ್ರಕರಣ. ಹಾಗಾಗಿ ಯಾರೋ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ, ನನಗೇನು ಸಂಬಂಧ ಅಂತ ಹೇಳಿ ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ದಿ ಗವರ್ಮೆಂಟ್ ಫಂಕ್ಷನರೀಸ್, ಎಕ್ಸಿಕ್ಯೂಟಿವ್ ಫಂಕ್ಷನರೀಸ್ ಯಾವ ರೀತಿ ಇಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ, ಯಾರ ಒತ್ತಡದಿಂದ, ಇಸ್ ಇಟ್ ನಾಟ್ ಆಬ್ವಿಯಸ್ ಅಪಾನ್ ಹೂಸ್ ಕೋಯರ್ಷನ್ ದೇ ಹ್ಯಾವ್ ಆಕ್ಟೆಡ್. ಸೊ ಹಾಗಾಗಿ ಆ ಒಂದು ಇನ್ಫರೆನ್ಸ್ ನಾವು ತರಲೇಬೇಕಾಗ್ತದೆ. ಕೋರ್ಟ್ ನಲ್ಲಿ ಆಬ್ವಿಯಸ್ ಗಳಿಗೆ ಎಷ್ಟರ ಮಟ್ಟಿಗೆ ಮನ್ನಣೆ ಸಿಗುತ್ತೆ ಗೊತ್ತಿಲ್ಲ. ಅಂದ್ರೆ ನೀವು ಹೇಗೆ ಪ್ರೂವ್ ಮಾಡ್ತೀರಾ ಇಟ್ ಈಸ್ ಆಬ್ವಿಯಸ್ ಅಂತ ಹೇಳಿ ಹೇಗೆ ಪ್ರೂವ್ ಮಾಡ್ತೀರಾ? ಎಕ್ಸಾಕ್ಟ್ಲಿ, ಅದನ್ನ ಫಿರ್ಯಾದುದಾರರಲ್ಲ ಅದನ್ನ ಸಾಬೀತು ಮಾಡ್ಬೇಕಾಗಿದೆ. ಅದನ್ನ ತನಿಖಾಧಿಕಾರಿಗಳು ತನಿಖೆಯನ್ನ ನಡೆಸಿ ಅದನ್ನ ಸಾಬೀತುಪಡಿಸಬೇಕು. ತನಿಖೆನೇ ಬೇಡ ಅಂತಂದ್ರೆ ಇದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನಾವು ತನಿಖೆ ಕೇಳ್ತಿರೋದು. ಕ್ಯಾನ್ ಅ ಕಾಮನ್ ಮ್ಯಾನ್ ಗೋ ಅಂಡ್ ಇನ್ವೆಸ್ಟಿಗೇಟ್? ಇಸ್ ಹಿ ಎಂಪವರ್ಡ್ ಅಂಡರ್ ದಿ CRPC? ಡೆಫಿನೆಟ್ಲಿ ನಾಟ್. It is only the investigation officer of the Lokayukta. It is only he who can opine in his final report.
ವೆದರ್ he wants to file a charge sheet or whether he can give a clean sheet tomorrow. Whether to challenge that clean sheet, ಅದು ನಮಗೆ ಸೇರಿದ್ದದು. ಆ ಒಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಸೋದಾಗ್ಲಿ, ಕ್ಲೀನ್ ಶೀಟ್ ಕೊಡೋದಾಗ್ಲಿ, ಇದು ಎಷ್ಟು ನ್ಯಾಯಬದ್ಧ ಅಂತ ಅದನ್ನ ನಾವು ಪ್ರಶ್ನಿಸೋದು ನಮಗೆ ಸೇರಿದ್ದದು. ಆದ್ರೆ ತನಿಖೆಯನ್ನ ಮಾಡಿ ಒಂದು ಒಪಿನಿಯನ್ ಅನ್ನ ಕೊಡ್ತಕ್ಕಂಥದ್ದು ಅದು ಖಂಡಿತ ತನಿಖಾಧಿಕಾರಿ ಮಾತ್ರ, ಅವರು ಮಾತ್ರ ಮಾಡಬೇಕಾಗಿರೋ ಕೆಲಸ ಅದು. ರೈಟ್. ನನಗೆ ಗೊತ್ತು, ನೀವು ಅಂದ್ರೆ ಟಿ.ಜೆ. ಅಬ್ರಹಾಂ ಅವರ ಪರ ವಕೀಲರಾಗಿದ್ರು ಕೂಡ ಆಸ್ ಅ ಲಾ ಪ್ರಾಕ್ಟೀಷನರ್ ನೀವು ಈ ಪ್ರಕರಣವನ್ನ ಗಮನಿಸಿದಾಗ ನನಗೆ ಅದರಿಂದ ಒಂದು ಉತ್ತರ ಬೇಕು. ಈಗ ಮುಖ್ಯಮಂತ್ರಿಗಳ ಮುಂದೆ ಕೂಡ ಅಂದ್ರೆ ಸಿದ್ದರಾಮಯ್ಯನವರ ಮುಂದೆ ಕೂಡ ಹಲವಾರು ಕಾನೂನಾತ್ಮಕ ಆಪ್ಷನ್ ಇದೆ. ಇವಾಗ ಆಲ್ರೆಡಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇಡೀ ಪ್ರಕರಣಕ್ಕೆ ಸ್ಟೇ ತರಲಿಕ್ಕೂ ಕೂಡ ಪ್ರಯತ್ನ ಮಾಡಬಹುದು. ನಾಳೆ ದಿನ ಜಾಮೀನಿಗೆ ಅರ್ಜಿ ಹಾಕಬಹುದು. ಹೀಗೆ ಅನೇಕ ಆಪ್ಷನ್ಗಳಿದೆ. ಬಟ್ ಇದೆಲ್ಲವನ್ನ ಕೂಡ ಹೊರತುಪಡಿಸಿ ಈ ಪ್ರಕರಣದಲ್ಲಿ ಟಿ.ಜೆ. ಅಬ್ರಹಾಂ ಅವರ ಹೋರಾಟಕ್ಕೆ ಗೆಲುವಾಗುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ? ಮೇಡಮ್, ಖಂಡಿತ ಗೆಲುವಾಗೋ ಸಾಧ್ಯತೆಗಳು ಇರ್ತವೆ. ನೋಡಿ, ಫಸ್ಟ್ ನಾನು ಮುಖ್ಯಮಂತ್ರಿಗಳ ಮುಂದೆ ಇರುವ ಕಾನೂನು ಒಂದು ಅವ್ರ ಆಪ್ಷನ್ಸ್ ಏನಿದೆ ಅದನ್ನ ಹೇಳ್ಬಿಡ್ತೀನಿ. ಈಗ ಸ್ಯಾಂಕ್ಷನ್ ಆರ್ಡರ್ ಅನ್ನ ಅವರು ಚಾಲೆಂಜ್ ಮಾಡಿದ್ದಾರೆ. ದಟ್ ಇಸ್ ಬಿಫೋರ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ. ಎರಡನೇದಾಗಿ ಅದರಲ್ಲಿ ಅವರು ಉತ್ತೀರ್ಣರಾದಲ್ಲಿ ಅಥವಾ ನ್ಯಾಯಾಲಯ ಅದನ್ನ ಅವರ ಅರ್ಜಿಯನ್ನ ಪುರಸ್ಕೃತಗೊಳಿಸಿದಲ್ಲಿ ಆದರೂ ಕೂಡ ನಮಗೆ ಇಲ್ಲಿ ಖಾಸಗಿ ಫಿರ್ಯಾದನ್ನು ನಾವು ಆ ಒಂದು ಅದನ್ನು ಮುಂದುವರಿಸಲಿಕ್ಕೆ ನಮಗೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಯಾಕೆಂದರೆ ಇದು ಸೆಕ್ಷನ್ 17A ಕಲಂ ಅದು ಯಾವಾಗ ಅದೊಂದು ಅಮೆಂಡ್ಮೆಂಟ್ ಆಯಿತು ಅದಕ್ಕೂ ಮುಂಚೆನೇ ಈ ಒಂದು ಆರೋಪಗಳಾಗಿದೆ ಅಂತ ಅನ್ನೋದು ಫಿರ್ಯಾದುದಾರರ ಒಂದು ನಿಲುವು ಒಂದು. ಎರಡನೇದಾಗಿ ಖಾಸಗಿ ದೂರಿನ ಅನ್ವಯ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ಪೊಲೀಸ್ನವರಿಗೆ ಈ ಒಂದು ಆದೇಶ ಮಾಡಿದಲ್ಲಿ ಆ ಒಂದು ಆದೇಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೂಡ ಅವರು ರಿಟ್ ಅರ್ಜಿಯನ್ನು ಸಲ್ಲಿಸಿ ಅದನ್ನು ಕೂಡ ಚಾಲೆಂಜ್ ಮಾಡ್ಬೋದಾಗಿದೆ ಒಂದು. ಮೂರನೇದಾಗಿ ಆ ಒಂದು ಏನು ತನಿಖೆ ಒಂದು ತನಿಖಾಧಿಕಾರಿಗಳು ಲೋಕಾಯುಕ್ತ ಪೊಲೀಸ್ನವರು ತನಿಖೆಯನ್ನು ಕೈಗೆತ್ತಿಕೊಂಡು ತನಿಖೆಯಾಗಿ ಒಂದು ಫೈನಲ್ ರಿಪೋರ್ಟ್ ಚಾರ್ಜ್ ಶೀಟನ್ನು ಸಲ್ಲಿಸಿದಲ್ಲಿ ಆ ಹಂತದಲ್ಲೂ ಕೂಡ ಸೆಕ್ಷನ್ 19 ಸ್ಯಾಂಕ್ಷನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಅದನ್ನೂ ಕೂಡ ಪ್ರಶ್ನಿಸ್ಬೋದು, ಹಾಗೂ ಅಂತಿಮ ವರದಿಯನ್ನೇ ಅವರು ಪ್ರಶ್ನಿಸ್ಬೋದು. ಈ ಎಲ್ಲ ಹಂತಗಳಲ್ಲಿ ಅವರಿಗೆ ಕಾನೂನು ಆಪ್ಷನ್ಸ್ ಇದೆ. ನಾನು ನನ್ನ ಕಕ್ಷಿದಾರರ ಪರವಾಗಿ ನಾನು ಮಾತಾಡ್ತಿಲ್ಲ, ಕಾನೂನಾತ್ಮಕವಾಗಿ ಏನಿದೆ ನಾನು ಅದನ್ನ ಹೇಳ್ತಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಅವ್ರಿಗೂ ಕೂಡ ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್. he can approach the court of law at various junctures. There are lot of options before him at various junctures. It is not that ಇಲ್ಲೇನೋ ಒಂದು ಆಯ್ತು ಇನ್ನ ತನಿಖೆ ಆಗ್ತದೆ ಇನ್ನೇನೋ ಆಗ್ತದೆ ಅಂತಲ್ಲ. There are still lot of junctures where he can approach the court of law. Right, sir. Thank you so much and all the best, sir. ನಿಮ್ಮ ಪ್ರಕರಣಕ್ಕೆ ನಾವು ಕೂಡ we will watch this with a close ಅಂದ್ರೆ open eyes. ಏನೇನು ಆಗುತ್ತೆ ಬೆಳವಣಿಗೆಗಳು let the truth prevail ಅಷ್ಟೇ ಮೇಡಮ್. Right, sir. Thank you so much ರಂಗನಾಥ್ ರೆಡ್ಡಿ ಅವರೇ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಬಂದು ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಾಗಲೇ ಹೇಳಿದೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮೂವರು ದೂರುದಾರರು ಕೂಡ ಟಿ.ಜೆ. ಅಬ್ರಹಾಂ ಅವರು, ಪ್ರದೀಪ್ ಕುಮಾರ್ ಅವರು, ಸ್ನೇಹಮಯಿ ಕೃಷ್ಣ ಅವರು ಮೂವರು ಕೂಡ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ